ನಮಸ್ಕಾರ ಎಲ್ರಿಗೂ. ಎಲ್ರಿಗೂ ಕನ್ನಡ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಸಾಲದಕ್ಕೆ ಸರ್ಕಾರ ಬೇರೆ ಆದೇಶ ಹೊರಡಿಸಿದೆ. ಈ ಬಾರಿ 5 ಗೀತೆಗಳನ್ನು ಆಯ್ಕೆ ಮಾಡಿದೆ. ಕರ್ನಾಟಕ ಹೆಸರಾಯಿತು, ಉಸಿರಾಯಿತು ಕನ್ನಡ ಅನ್ನೋದು. ಆಮೇಲೆ ನಾನು ಮಾಡ್ತಾ ಇರೋದು ಕನ್ನಡ ಥಿಯೇಟರು. ಕನ್ನಡ ಥಿಯೇಟರ್ ನ್ಯಾಷನಲ್ ಥಿಯೇಟರ್ ಅಂತ ತಿಳ್ಕೊಂಡಿರೋದು. ನಾಟ್ ಓನ್ಲಿ ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂತಲೂ ನಾನು ನಂಬಿದ್ದೀನಿ. ಇದು ಸಬ್ಜೆಕ್ಟ್ ಇರೋದು ಇವತ್ತು ಕನ್ನಡ ರಂಗಭೂಮಿಯಲ್ಲಿ ಸೋಷಿಯಲ್ ಇಶ್ಯೂ ಅನ್ನೋದು. ನಿಮಗೊಂದು ಪ್ರತಿನಿತ್ಯ ಪೇಪರ್ ಓದ್ತಾ ಇದ್ದೀರಿ, ಇಲ್ಲಾಂದರೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಿ. ಮಂಡ್ಯದ ಒಂದು ಆಲೆಮನೆ ಅನ್ನೋ ಜಾಗದಲ್ಲಿ ಒಂದು 89 ಮಕ್ಕಳು, ಮಹಿಳೆಯರು ತಮ್ಮ ಹೆಣ್ಣು ಭ್ರೂಣವನ್ನು ತೆಗೆದಾಕ್ಸಿದ್ದಾರೆ ಅನ್ನೋ ಸುದ್ದಿ ಅದು. ಅಂದರೆ ಒಂದು ಹೆಣ್ಣನ್ನೇ ಕೊಲ್ತಕ್ಕಂಥ ನಿಲುವಿಗೆ ಬರಲಿಕ್ಕೆ ಈ ಪಾಲಿಟಿಕ್ಸ್, ಕಲ್ಚರಲ್ ಪೊಯಿಟಿಕ್ಸ್ ಏನಿದೆ, ಇದು ನಮ್ಮ ದೇಶದ ಕಲಾ ಮೀಮಾಂಸೆಯಲ್ಲಿ ಅಂತರ್ಗತವಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಲೋಕವನ್ನು ನೋಡ್ತಕ್ಕಂಥ ನಮ್ಮ ದೃಷ್ಟಿಕೋನ ಹೇಗಿದೆ, ಭಾರತದ ದರ್ಶನಗಳು ಏನು ಹೇಳ್ತವೆ ಅಂದರೆ, ಸಂಬರಿ ದೇರ್ ಇನ್ ಸ್ಕೈ ಈ ಕ್ರಿಯೇಟೆಡ್, ಅದನ್ನು ನಾವು ಬ್ರಹ್ಮ ಈಶ್ವರ ಅಂತ ಹೇಳ್ತೀವಿ. ಅವನು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡಿದಾಗ ಇಲ್ಲಿರ್ತಕ್ಕಂಥ ಭೂಲೋಕದಲ್ಲಿ ನಾವೆಲ್ಲ ಮನುಷ್ಯರು ಒಂದು ಕರ್ಮವನ್ನು ಮಾಡಬೇಕು. ಆ ಕರ್ಮದ ಮೂಲಕ ನೀವೇನೇನು ಮಾಡ್ತೀರೋ ಆಮೇಲೆ ನಿಮಗೊಂದು ಮೋಕ್ಷ ಇದೆ. ಅದರಲ್ಲಂತೂ ಸಂಸ್ಕೃತ ರಂಗಭೂಮಿಯ ಪೊಯಿಟಿಕ್ಸ್ ಹೇಳೋದೇನೆಂದರೆ ರಸ, ಧ್ವನಿ, ಔಚಿತ್ಯ ಮತ್ತು ಸೌಂದರ್ಯದ ಮೀಮಾಂಸೆ ಬಗ್ಗೆ ಮಾತಾಡುತ್ತೆ. ಅಂದರೆ ಅರಿಸ್ಟಾಟಲ್ ಮತ್ತು ಪ್ಲೇಟೋನೋ ಪೊಯಿಟಿಕ್ಸು ಇದೇ ಹೇಳೋದು. ನಾನು ದೆಹಲಿಯಲ್ಲಿ ಓದ್ತಾ ಇರಬೇಕಾದ್ರೆ ವೆಸ್ಟರ್ನ್ ಡ್ರಾಮಾ ಇರ್ತಿತ್ತು, ಕ್ಲಾಸಿಕಲ್ ಇಂಡಿಯನ್ ಡ್ರಾಮಾ ಇರ್ತಿತ್ತು. ಇದಾದಾಗ ನಾನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ. ಯಾಕಂದರೆ ನಮ್ಮ ಎಲ್ಲ ಗುರುಗಳು ಹೇಳ್ಕೊಟ್ಟಿತ್ತು, ಅಥವಾ ಈ ದೇಶದ ಮೊದಲನೇ ಏನು ತತ್ವಜ್ಞಾನಿ ಮತ್ತು ಜಗತ್ತಿನ ಮೊದಲನೇ ವಿಜ್ಞಾನಿ ಅಂತ ಕರಿತೀವಿ ಬುದ್ಧ ಹೇಳಿತೀನಂದರೆ, ಪ್ರಶ್ನಿಸದೆ ಏನನ್ನು ಒಪ್ಕೋಬಾರ್ದು ನೀವು ಅಂತ. ಆಮೇಲೆ ರಂಗಭೂಮಿ ಇರೋದೇನೇ ಪ್ರಶ್ನೆ ಮಾಡಲಿಕ್ಕೆ. ನಾಟಕ ಇರೋದು ಇಬ್ಬರ ಮಧ್ಯೆ ನಡೆಯುತ್ತೆ, ಸಂವಾದ ನಡೆಸ್ತಾರೆ. ಆ ಸಂವಾದದಲ್ಲಿ ತರ್ಕ ಇರ್ಬೋದು, ಪರಂಪರೆ ಬಗ್ಗೆ ಚರ್ಚೆ ಮಾಡ್ಬೋದು, ಘರ್ಷಣೆ ಆಗ್ಬೋದು. ಇದನ್ನು ಅರಿಸ್ಟಾಟಲ್ ಏನು ಹೇಳ್ತಾನೆ, ಟ್ರಾಜಿಡಿಯಲ್ಲಿ ಅವನು ಒಬ್ಬ ನಾಟಕದ ನಾಯಕ, ಕಥಾನಾಯಕ, ಅವನು ಧೀರೋತ್ತ ನಾಯಕನಾಗಿರಬೇಕು. ಅದು ರಾಜನಾದ್ರಂತೂ ದೊಡ್ಡದು. ಯಾಕಂದರೆ ರಾಜ ಇದ್ದಾಗ ಅವನು ಪಟ್ಟಂಥ ಕಷ್ಟಗಳು ಇಡೀ ಪ್ರಜೆಗಳು ಅವ್ರಿಗೆ ಒಂದು ಕೆಥಾರ್ಸಿಸ್ ಸೃಷ್ಟಿ ಮಾಡುತ್ತೆ, ಒಂದು ಅನುಭೂತಿ ಉಂಟಾಗುತ್ತೆ ಅಂತ. ಸೊ ನೀವು ನೋಡಿ, ಇಡೀ ಗ್ರೀಕ್ ರಂಗಭೂಮಿಯಲ್ಲಿ ಅವ್ರು ನಂಬೋದು ವಿಧಿವಿಲಾಸವನ್ನು, ಮೇಲಿರೋ ಲೋಕದ ಬಗ್ಗೆ ಅಡ್ರೆಸ್ ಮಾಡ್ತಾರೆ. ಅವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಅಪೋಲೋ ದೇವ್ರಿಗೆ ಎಲ್ಲ ಹೋಗ್ಬೇಕು, ಇಡೀಪ ಸ್ವಲ್ಪಪ್ಪ. ನಮ್ಮದು ಹಾಗೇನೇನೆ. ಟ್ರಾಜಿಡಿ ಯಾಕೆ ನಮ್ಮಲ್ಲಿ ಹುಟ್ಟಲಿಲ್ಲ ಅಂದರೆ, ದಿನನಿತ್ಯ ಸಾವಿರಾರು ವರ್ಷದಿಂದ ಟ್ರಾಜಿಡಿಯಲ್ಲೇ ಜನ ಇರೋದು. ಆಮೇಲೆ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ. ಕಳೆದ 50 ವರ್ಷ ನಾನು ರಂಗಭೂಮಿ ನಾವು ವಿದ್ಯಾರ್ಥಿಯಾಗಿ ನೋಡ್ತಾ ಬಂದಿದ್ದೀನಿ. 40 ವರ್ಷದಿಂದ ನಾನೇ ಪ್ರಾಕ್ಟೀಷನರ್ ಆಗಿದ್ದೇನೆ. ರಾಜರ ಕಥೆಗಳನ್ನು ನೋಡ್ತೀವಿ ನಾವು ನಾಟಕಕಾರರಲ್ಲಿ, ಬರೀ ಚರಿತ್ರೆಗಳು. ನನಗೆ ಸಮಸ್ಯೆ ಆಗೋದು, ರಾಜನಿಂದ ಇಬ್ಬರು ದೊಣ್ಣೆ ಇಟ್ಕೊಂಡು ನಿಂತಿರ್ತಾರಲ್ಲ ಬರ್ಚಿ, ಅವ್ರು ಯಾರು ಅಂತ. ಅವ್ರು ಯಾಕೆ ಮಾತಾಡಲ್ಲ ನಾಟಕದಲ್ಲಿ? ಆಮೇಲೆ ಈಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೊರೆಗಳು ಇದ್ದಾರೆ. ಈಗ ಅವರಿಂದ ವೆಪನ್ಸ್ಗಳು ಬದಲಾಗಿದೆ. ಬರ್ಚಿ ಇಲ್ಲ, ಈಗ ಕಮಾಂಡೋಗಳ ಥರ ನಿಂತಿರ್ತಾರೆ, ಆದ್ರೂ ನೋಡೋಂಗಿಲ್ಲ ಅವ್ರನ್ನ. ಸೊ ಸಿಸ್ಟಮ್ ಏನು ಬದಲಾಗಿಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನನಗೆ ಪ್ರಜೆಗಳಂತ ಕರೀಲಿಕ್ಕೆ ಭಯ ಆಗುತ್ತೆ. ಪ್ರಜೆಗಳಂದ ತಕ್ಷಣ ರಾಜ ಇದನ್ನೇ ಒಪ್ಕೋಬೇಕಾಗತ್ತೆ ನಾವು. ರಾಜ ಅಂದ ತಕ್ಷಣ ಒಂದು ಸರ್ವಾಧಿಕಾರಿ ಆಗ್ತಾನೆ. ಸರ್ವಾಧಿಕಾರ ಇದ್ದಾಗ ಅವನಿಗೆ ಒಂದು ದೈವ ನಿಮಿತ್ತವಾಗಿ ಅವನು ಒಂದು ಸಿದ್ಧಾಂತವನ್ನು ಹೇಳ್ತಾನೆ. ಹಾಗಾಗಿ ಕನ್ನಡ ರಂಗಭೂಮಿಯಲ್ಲಿ ನನಗೆ ಖಂಡಿತ ಏನಂದರೆ, ಏನು ನಮ್ಮಲ್ಲಿ ಧಾರ್ಮಿಕವಾಗಿ ಒಂದು ಕಟ್ಟಡವನ್ನು ಕಟ್ಕೊಂಡಿದ್ದೇವೆ. ನಮ್ಮಲ್ಲಿ 7 ಧರ್ಮಗಳು ಪ್ರಜಾಪ್ರಭುತ್ವದಲ್ಲಿ ನಾವು ಒಪ್ಕೊಂಡಿದ್ದೀವಿ ಸಂವಿಧಾನದಲ್ಲಿ. ಅದು ಜೈನಿಸಮ್ ಇರ್ಬೋದು, ಬೌದ್ಧಿಸಮ್ ಇರ್ಬೋದು, ಸಿಕ್ಕಿಸಮ್ ಇರ್ಬೋದು, ಇಸ್ಲಾಂ, ಇಸಾಯಿ, ಇವೇನೇನೆಲ್ಲ ಇದಾವಲ್ಲ, ದಾವಿಸಮ್ ಎಲ್ಲ ಸೇರಿದ್ರು ಕೂಡ ವೈದಿಕವೂ ಇದೆ ಇದರಲ್ಲಿ. ನಾನು ಅರ್ಥ ಮಾಡ್ಕೊಂಡಿರೋದು, ಈ ಎಲ್ಲ ಧರ್ಮಗಳು ನಮ್ಮವಲ್ಲ, ಇವು ಉತ್ತರದಿಂದ ಬಂದಿರೋದು. ಅದೇ ರೀತಿ ರಂಗಭೂಮಿಯ ಪೊಯಿಟಿಕ್ಸ್ ಕೂಡ ಸಂಸ್ಕೃತ ರಂಗಭೂಮಿ ಉತ್ತರದಿಂದ ಬಂದಿರೋದು. ಹಾಗಾದರೆ ಕನ್ನಡದ ಸ್ಮಿತಿ ಆಗಿತ್ತು ಇಲ್ಲಿ. ಈ ಏನು ಆತ್ಮ, ಪರಮಾತ್ಮ, ಬ್ರಹ್ಮ ಸೃಷ್ಟಿ, ಇದನ್ನು ಮೊದಲನೇ ಬಾರಿ ಪ್ರಶ್ನೆ ಮಾಡಿತ್ತು ಜೈನ ಕವಿಗಳು. ಅದರಲ್ಲೂ ಕೂಡ ಆದಿಕವಿ ಪಂಪ
ತನ್ನ ನಾಟಕದಲ್ಲಿ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ ಒಂದು ಹೇಳ್ತಾನೆ. ಆದರೆ ಅವರು ಕೂಡ ಏನಂದ್ರೆ ಏಕಾಂತಗಳಲ್ಲಿ ಅನೇಕಾಂತಗಳಲ್ಲಿ ನಂಬಿಕೆ. ಅದಕ್ಕೆ ಅವನು ತಿರ್ಗಾ ರಾಮಾಯಣ ಭಾರತದ ಕಥೆಗಳನ್ನೇ ಕನ್ನಡದಲ್ಲಿ ಹೇಳ್ತಾರೆ. ಸಮಸ್ಯೆ ಇದೆ. ಈಗ ರಾಮಾಯಣ ಮಹಾಭಾರತ ನಮ್ಮ ದೊಡ್ಡ ಮಹಾಕಾವ್ಯಗಳಿದ್ವಿ. ಏನು ಹೇಳ್ತಾ ಇದೆ ಅದು? ನಿಮ್ಮ ಮೋಕ್ಷ ಥಿಯರಿಯೇ ಅವು ಹೇಳ್ತಾ ಇರೋದು. ಧರ್ಮದ ಬಗ್ಗೆ ಮಾತಾಡ್ತವೆ, ಅರ್ಥದ ಬಗ್ಗೆ ಮಾತಾಡ್ತವೆ, ಕಾಮದ ಬಗ್ಗೆ ಮಾತಾಡ್ತಾ ಇದ್ದಾವೆ. ಆದರೆ ಹಲವಾರು ನಿಷೇಧಗಳಿದ್ದಾವೆ. ಏನು ಜಾತಿ ವ್ಯವಸ್ಥೆಯಲ್ಲಿ ಚಾತುರ್ವರ್ಣ ಸೃಷ್ಟಿ ಮಾಡಿದ್ರೋ, ಒಂದು ವರ್ಗ, ಈ 4 ವರ್ಣ ಬಿಟ್ಟು ಹೊರಗಡೆ ಒಂದಿದೆ ಪಂಚಮ ವರ್ಣ. ಲಕ್ಷಾಂತರ ಜನ ಇದ್ದಾರೆ, ಈ ದೇಶದ ಮೂಲ ನಿವಾಸಿಗಳಿದ್ದಾರೆ. ಅವರೆಲ್ಲ ದಸ್ಯುಗಳಾಗಿದ್ದಾರೆ, ಇಲ್ಲಾಂದರೆ ರಾಕ್ಷಸರಾಗಿದ್ದಾರೆ. ಅವರ ಪುರಾಣಗಳು ಈ ಮೀಮಾಂಸೆ ಒಳಗಡೆನೆ ಸೇರ್ಕೊಂಡಿಲ್ಲ. ನಾನು ಒಂದು ಈ ರೀತಿ ಅಸ್ಮಿತೆಗೆ ಒಂದು ಪದ್ಯ ಹೇಳ್ಬಿಟ್ಟು ಹೇಳಿದ್ರೆ ನಾನು ಒಂದು ಮಾತನ್ನು ಕನ್ಕ್ಲೂಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಏನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಹಗಲು ഇരുಳಿನ ಬಲೆಯೊಳಗೆ ಹಕ್ಕಿ ಸಿಲುಕಿದೆ. ಹಗಲು ഇരുಳು ಅನ್ನೋ ಕಾಲದ ಕಲ್ಪನೆನೇ ಇಲ್ಲ. ಇದು ಕೂಡ ಒಂದು ಮನೋಕಲ್ಪಿತ. ಇದು ಹಗಲು ಇಲ್ಲ, ರಾತ್ರಿ ಇಲ್ಲ. ಸ್ವಲ್ಪ ಭೂಮಿ ಬಿಟ್ಟು ಮೇಲೆ ಹೋದ್ರೆ ನಿಮಗೆ ಯಾವ ಲೋಕವೂ ಇಲ್ಲ, ಕಾಲಾತೀತ. ಅದರ ಆಟನ ಏನು ಹೇಳ್ತೀವಿ, ಕಾಲ ದೇಶ ಪರ್ಫಾರ್ಮೆನ್ಸ್ ಹೇಳ್ತೀವಿ. ಕಾಲವೂ ಇಲ್ಲ, ದೇಶವಲ್ಲ. ಇದು ನಂಬಲ್ಲ. ನಮ್ಮ ಶ್ರಮಣ ದೊರೆಗಳು, ಅದು ಜೈನಿಸಮ್ ಇರ್ಬೋದು, ಬುದ್ಧಿಸಮ್ ಆಗ್ಬೋದು, ಇವ್ಯಾವು ಕೂಡ ನಾಥಪಂಥ ಇವ್ಯಾವು ನಂಬಲ್ಲ. ಇವಕ್ಕೆ ಆದ ತಂದೆ ಆದ ಲೋಕವನ್ನು ನೋಡೋ ದೃಷ್ಟಿಕೋನಗಳೇ ಬೇರೆ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ಪದ್ಯ ನನಗೆ ತುಂಬ ಮುಖ್ಯವಾಗಿರೋದ್ರಿಂದ ಇದನ್ನು ಓದ್ತಾ ಇದ್ದೀನಿ. ಹಗಲು ഇരുಳಿನ ಬಲೆಯೊಳಗೆ ಹಕ್ಕಿ ಸಿಲುಕಿದೆ, ಪಕ್ಕದಲ್ಲೇ ಬೇಟೆಗಾರರ ಒಲೆ ಉರಿಯುತ್ತಿದೆ. ಈಗ ಹಾಡಲೇಬೇಕು. ಈ ಪುಟ್ಟ ಕೊಕ್ಕಿನೊಳಗೆ ಬೇಟೆಗಾರರು ನಿದ್ರಿಸುವಂತೆ. ಈ ಅಕ್ಕಿ ಯಾಕೆ ಆಡಬೇಕಾಗಂದ್ರೆ ಬೇಟೆಗಾರರಿದ್ದಾರೆ, ಒಲೆ ಉರಿಸ್ತಾ ಇದ್ದಾರೆ. ಅವ್ರು ನಿದ್ರೆ ಮಾಡಿದ್ರೆ ಬಚಾವಾಗ್ಲಿಕ್ಕೆ ಏನಾದರೂ ಸಾಧ್ಯತೆ ಏನು ಅಂತ. ಹಾಗಾಗಿ ಈ ಪುಟ್ಟ ಕೊಕ್ಕಿನಲ್ಲೇ ಹಾಡಿ ಅವ್ರನ್ನ ನಿದ್ರಿಸಬೇಕಾಗಿದೆ. ಈಗ ಈ ಪುಟ್ಟ ಕೊಕ್ಕನ್ನೇ ಸಿದ್ಧವಾಗಿಸಬೇಕು, ಬಲೆ ಹರಿದು ಬಯಲ ಸೇರುವಂತೆ. ಸೊ ಇದು ಈ ದೇಶದ ತಳ ಸಮುದಾಯಗಳು, ಏನು ಅಲಕ್ಷಿತ ಜನಸಮುದಾಯ ಅಂತ ಹೇಳ್ತೀವಲ್ಲ, ಅವರೆಲ್ಲರೂ ಈ ರೀತಿ ಹಾಡಬೇಕಾಗಿದೆ, ಕುಣಿಬೇಕಾಗಿದೆ. ಬೇಟೆಗಾರರು ಬಗಲಲ್ಲೇ ಇದ್ದಾರೆ, ಅವರಿಂದ ತಪ್ಪಿಸ್ಕೋಬೇಕಾಗಿದೆ, ಅವ್ರು ಹಾಕಿರೋ ಬಲೆಯಿಂದ ಬಿಚ್ಕೋಬೇಕಾಗಿದೆ. ಇಷ್ಟೆಲ್ಲ ಬಲೆಗಳು. ಅದರಲ್ಲೂ ನಮ್ಮಲ್ಲಿ ಭಾರತದ ಕಾವ್ಯ ಮೀಮಾಂಸೆ ಏನು ಅಸ್ಪೃಶ್ಯರನ್ನ ನೋಡುತ್ತೋ, ಮಹಿಳೆಯರನ್ನು ಹಾಗೆ ನೋಡುತ್ತೆ. ಯಾಕೆಂದರೆ ಅವಳು ಅಪವಿತ್ರಳು. ಅದಕ್ಕಾಗಿ ಅಲ್ಲಮನ್ನೋ ಒಂದು ವಚನ ಇದೆ, ಇದು ಅಕ್ಕಮದೇವಿ ಹೇಳ್ತಾಳೆ, ಗಂಡು ಗಂಡಾದರೆ ಸೂತಕ, ಹೆಣ್ಣು ಹೆಣ್ಣಾದರೆ ಸೂತಕ. ಇದು ಗಂಡು ಅವನೇನೋ ಮೆಚೂರ್ಡ್ ಆದಂದ್ರೆ ಅವನು ಸೂತಕ ಆಯ್ತು ಅಂತ ಅವನು ಮಡಿಗೆ ಇದಾಗ್ಬಿಡ್ತದೆ. ಹೆಣ್ಣಂತೂ ಮುಟ್ಟಾದ್ರೂ ಮುಗ್ದೇ ಹೋದ್ಲು, ಅವಳು ಅಪವಿತ್ರ ಅವಳು. ಆದರೆ ಈ ಮುಟ್ಟಿನಿಂದ ಹುಟ್ಟಿರ್ತಕ್ಕಂಥ ಲೋಕದಲ್ಲಿ ಈ ರೀತಿ ಏನು ಇಲ್ಲದೆ ಇದು ಮನಸ್ಸನ್ನು ಒಳಗಡೆ ಇರೋದಲ್ವ ಇವೆಲ್ಲ. ಅದಕ್ಕೆ ಭೂಮಿ ಅಪವಿತ್ರವಾಗಿದೆ, ಭೂಮಿಯಲ್ಲಿ ಬೆಳೆತಕ್ಕಂಥ ವಸ್ತುಗಳು ಅಪವಿತ್ರವಾಗಿದೆ, ಆ ಬೆಳೆಯೋರು ಅಪವಿತ್ರವಾಗಿದ್ದಾರೆ. ಈ ಪವಿತ್ರಗೊಳಿಸ್ಲಿಕ್ಕೆ ನಮ್ಮ ಎಲ್ಲ ಶಾಸ್ತ್ರ ಸ್ಮೃತಿಗಳು ಪಾಪ ತುಂಬ 5,000 ವರ್ಷದಿಂದ ಗೋಳಾಟ ಮಾಡ್ತಾ ಇದ್ದಾವೆ. ಆದರೆ ಇದು ಜೀವ ವಿರೋಧಿಯಾಗಿದೆ, ವಿಜ್ಞಾನದ ವಿರೋಧಿಯಾಗಿದೆ. ಏನು ಈ ಲೋಕ ದಿನನಿತ್ಯ ಪ್ರತಿನಿತ್ಯ ಚಲನಶೀಲವಾಗಿ ಬದಲಾಗ್ತಾ ಇದೆಯೋ. ಈಗ ನಾನಿವತ್ತು ಮಾತಾಡ್ತಾ ಇರೋದು ನಾಳೆ ಹೀಗೆ ನಾನು ಮಾತಾಡಲ್ಲ, ನೀವು ಇದೇ ರೀತಿ ಕೇಳಲ್ಲ. ಅದಕ್ಕೆ ಪಂಪತನ ವಿಕ್ರಮಾರ್ಜುನ ವಿಜಯದಲ್ಲಿ ಕರ್ಣ ರಸಾವಲತೆ ಅಂತ ಹೇಳ್ತಾನೆ. ಅಂದರೆ ಕರ್ಣನ ಕಥೆ ಹೇಳ್ತಾ ಇಲ್ಲ, ನಾನು ಹೇಳೋ ಪದ್ಯ ನಿಮ್ಮ ಕಿವಿಗೆ ಆನಂದವನ್ನು ಕೊಟ್ಟರು ಸಾಕು ಅಂತ. ಅಲ್ಲೇ ಯಾಮಾರಿತು ಕೂಡ ಜೈನರು ಕೂಡ. ಏನು ಸಂಸ್ಕೃತ ಪೊಯಿಟಿಕ್ಸ್ ಇತ್ತಲ್ಲ, ಈ ರಸಾನಂದದ ಹೋದ ತಕ್ಷಣ ನಿಮಗೆ ಬ್ರಹ್ಮಾನಂದರ ಸೃಷ್ಟಿ ಆಗುತ್ತೆ. ಆ ಬ್ರಹ್ಮಾನಂದರ ಒಬ್ಬ ಸೃಷ್ಟಿಕರ್ತ ಇದ್ದಾನೆ. ಆ ಸೃಷ್ಟಿಕರ್ತನ ಮೂಲಕನೇ ನಮ್ಮ ದೇಶದಲ್ಲಿ ಜಾತಿಗಳು ಹುಟ್ಕೊಂಡಿದ್ದಾವೆ ಅಂತ. ತಲೆಯಲ್ಲಿ ಕೆಲವರು ಹುಟ್ಟಿದ್ದಾರೆ, ಭುಜದಲ್ಲಿ ಕೆಲವರು ಹುಟ್ಟಿದ್ದಾರೆ, ತೊಡೆಯಲ್ಲಿ ಹುಟ್ಟಿದ್ದಾರೆ. ಆದರೆ ನನಗೆ ಗೊತ್ತಿದೆ, ನಾನು ನೋಡೋ ಪ್ರೇಕ್ಷಕರಲ್ಲಿ ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟಿದ್ದಾರೆ ಅವರು. ಅದಕ್ಕೆ ಅವರು ಸರಿಯಾಗಿ ಅವರು ಆಲೋಚನೆ ಮಾಡ್ತಾರೆ. ರಂಗಭೂಮಿ ಈ ರೀತಿ ಆಲೋಚನೆಯನ್ನು ಕೊಡ್ತಾ ಇದೆ. ಇದಕ್ಕೆ ಅಕ್ಕ ನಮಗೆ ಮಾರ್ಗದರ್ಶನ ಇದ್ದಾಳೆ. ವಚನಕಾರರು ಅದನ್ನು ನುಡಿ ಬೆರಗನ್ನು ಅಲ್ಲಮನ ಮೂಲಕ ಕೊಟ್ಟು ಕಳಿಸಿದ್ದಾರೆ ನನಗೆ. ಅದಕ್ಕೆ ನಾನು 2 ಪ್ರಯೋಗಗಳು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ಲಕ್ಷ್ಮಣ್ ಮಾತಾಡ್ಬೋದು. ನಾನು ಕುಸುಮಬಾಲೆಯನ್ನು ದೇವನೂರು ಮಹಾದೇವ್ ಅವ್ರು ಮಾಡಿದಾಗ ಕನ್ನಡ ರಂಗಭೂಮಿ ನನಗೆ ಪ್ರಶ್ನೆಯನ್ನು ಕೇಳ್ತು, ಇದು ನಾಟಕ ಅಲ್ವಲ್ಲ ಅಂತ. ನಾನು ಹೇಳಿದೆ, ಬ್ರೋಷರಲ್ಲಿ ಬರೆದಿದೆ. ಯಾಕಂದರೆ ನಮ್ಮ ಬಹುಮುಖ್ಯ ಚಿಂತಕರಾದಂಥ ಲಂಕೇಶ್ ಮತ್ತು ಚಂಪಾರವರು ಈ ಇಬ್ಬರು ಇಂಗ್ಲೀಷ್ ಪ್ರೊಫೆಸರ್ಗಳು ಇದು ಕಾದಂಬರಿ ಬರೆದಾಗ ಏನು ಹೇಳಿದ್ರೆ 77 ಪುಟದ ಪುಟ್ಟ ಕಾದಂಬರಿ ಅದು. ಇದನ್ನು ಮತ್ತೆ ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ಹೇಳಿದ್ರು. ನಾನು ಸಾಹಿತ್ಯ ವಿಧಾನದ ಗಾಬರಿ, ಅದು ಇದಂಗೆ ಕನ್ನಡದಿಂದ ಕನ್ನಡಕ್ಕೆ ಯಾವ ಅನುವಾದ ಮಾಡೋದು ಅನ್ನೋ ಥರ. ಓಹೋ, ಅವಾಗ ಅನ್ನಿಸ್ತು ನನಗೆ, ಒಂದೇ ಕನ್ನಡ ಇಲ್ಲ, ಹಲವು ಕನ್ನಡಗಳಿದ್ದಾವೆ. ಬೇಂದ್ರೆ ಕನ್ನಡವೇ ಬೇರೆ ಇದೆ, ಶಿವರಾಮ್ ಕಾರಂತರ ಕನ್ನಡವೇ ಬೇರೆ ಇದೆ, ಮೈಸೂರು ಕನ್ನಡವೇ ಬೇರೆ ಇದೆ, ಬೆಂಗಳೂರಿಗಂತೂ ಕನ್ನಡ ಇಲ್ಲವೇ ಇಲ್ಲ. ಅದು ಗೊತ್ತಿದೆ ನನಗೆ.
ಯಾಕಂದರೆ ನಾನು ಇಲ್ಲೇ ಹುಟ್ಟಿದವನು. ಹಾಗೆ ನಾನು ಉತ್ತರ ಕನ್ನಡದಲ್ಲಿ ಕೆಲಸ ಮಾಡಿ ನೀವು ರಾಯಚೂರಿನವರು ಅಂತ ಕೇಳ್ತಾರೆ, ಧಾರವಾಡಕ್ಕೆ ಹೋದಾಗ ನೀವು ಧಾರವಾಡದವ್ರು ಅಂತ ಕೇಳ್ತಾರೆ, ನಾನು ಕುಸುಂಬಾಲೆ ಮಾಡಿದ ನೀವು ಚಾಮರಾಜನಗರದವ್ರು ಅಂತ ಕೇಳ್ತಾರೆ, ಹ್ಞೂ ಅಂತೀನಿ ನಾನು. ಸೊ ಭಾಷೆ ಕೂಡ ಇಲ್ಲಿ ಒಂದು ಉಪಾಧಿಯಾಗಿದೆ. ಬಣ್ಣ, ಭಾಷೆ, ಶಬ್ದದ ಕೇಡು ನೋಡಯ್ಯ ಅಂತ ನಾನು ಅಲ್ಲಮ್ಮನ ಹೇಳ್ತಾನೆ. ಅಂದರೆ ಭಾಷೆ ಮೂಲಕನೂ ನಾವು ಒಂದು ಭಿನ್ನ ಭೇದವನ್ನು ನಾವು ನೋಡ್ತೀವಿ, ಬಣ್ಣದ ಮೂಲಕ ನೋಡ್ತೀವಿ, ಹೆಣ್ಣಿನ ಮೂಲಕ ನೋಡ್ತೀವಿ. ಇವೆಲ್ಲ ಉಪಾಧಿಗಳನ್ನು ಹೇಗೆ ನಾವು ಅದನ್ನು ಮೀರೋದೇ ಹಾಗೆ. ಈ ಮೀರಲಿಕ್ಕೆ ನನಗನ್ನಿಸ್ತು ರಂಗಭೂಮಿಯೇ ಸರಿಯಾದ ಇಂತು. ಯಾಕೆ ರಂಗಭೂಮಿயை ನಾವು ಶಾಸ್ತ್ರ ಅಂತ ಕರೆಯಲ್ಲ, ಆದರೆ ನಾಟಕ ಒಂದು ಶಾಸ್ತ್ರ. ಯಾಕಂದರೆ ಅದಕ್ಕೊಂದು ಪ್ಲಾಟು, ಸ್ಟ್ರಕ್ಚರು ಹಿಂಗೇ ಇರಬೇಕು. ಅದು ಗ್ರೀಕ್ ನಾಟಕವೂ ಒಂದು ಪ್ರಮೇಯನ ಕೊಡುತ್ತೆ, ನಿಮಗೆ ಸಂಸ್ಕೃತ ರಂಗಭೂಮಿಯು ಕೊಡುತ್ತೆ. ನಮ್ಮ ಕನ್ನಡ ರಂಗಭೂಮಿಯಲ್ಲಿ ತಳ ಸಮುದಾಯದ ಜನಗಳು ಬರ್ಲಿಕ್ಕೆ ಶುರುವಾಯಿತು. ಬಸವಲಿಂಗಪ್ಪ ಅಂತ ಒಬ್ಬ ಪೌರಾಣಿಕ ಸಚಿವ ಕನ್ನಡ ಸಾಹಿತ್ಯ ಭೂಸ ಆದಮೇಲೆ ಶುರುವಾಯಿತು, ಹುಡ್ಕಕ್ಕೆ ಶುರು ಆದರು ಗಟ್ಟಿ ಬೀಜ ಎಷ್ಟಿದ್ದಾವೆ ಅಂತ. ಆಮೇಲೆ ಕುವೆಂಪು ಹೇಳಿದ್ರು, ಹೌದು ತುಂಬ ಎಲ್ಲ ನೀವು ಕೇಳಿದ್ರೆ ತೌಡೆ ತುಂಬ ಇರೋದು, ಗಟ್ಟಿ ಕಾಳುಗಳು ಎಲ್ಲೋ ಒಂದು ಎರಡು ಸಿಗ್ಬೋದು ಅನ್ನೋ ಥರ. ಈ ನಿಟ್ಟಿನಲ್ಲಿ ಅದಕ್ಕೆ ಕುವೆಂಪು ಅವರು ಕೂಡ ಆಗ ನೋಡಿದ್ರೆ ಏನು ದಲಿತ ಸಂವೇದನೆ ಅಥವಾ ಅಲಕ್ಷಿತ ಸಮುದಾಯ ಅಂತ ಹೇಳ್ತೀವಲ್ಲ, ಅವ್ರು ಬರೆದಂಥ ಗೊಬ್ಬರದ ಮೇಲಿನ ಕವಿತೆ ದೊಡ್ಡ ಇದು. ಅವ್ರು ಹೇಳ್ತಾರೆ ಗೊಬ್ಬರದ ಮೇಲೆ ಕವಿತೆ ಅಂತೆ. ಆಮೇಲೆ ಅವ್ರು ಬರೆದಂಥ ಮಲೆಗಳಲ್ಲಿ ಮದುಮಗಳು ಅದು ಬಂದಾಗ ನಿಮಗೆ ಗೊತ್ತಿದೆ, ಇಡೀ ವಿಮರ್ಶಾ ಲೋಕ ಏನು ಹೇಳ್ತೀವಿ, ಇದಕ್ಕೊಂದು ಕೇಂದ್ರ ಪ್ರಜ್ಞೆ ಇಲ್ಲ, ಮಣ್ಣು ಮಸಿ ಏನೇನು ಹೇಳಿದ್ರು. ಅದಕ್ಕೆ ನಾನು ಅದನ್ನು ತೊಗೊಂಡೆ. ಅವ್ರು ರಾಮಾಯಣ ದರ್ಶನ ಮಹತ್ವವಾದ ಹೇಳ್ತಾರೆ, ಆದರೆ ತಿರ್ಗಾ ಹೊಸದೇನು ಕುವೆಂಪು ಹೇಳಲಿಲ್ಲ. ರಾಮಾಯಣವನ್ನ ಇನ್ನೊಂದು ರೀತಿ ಹೇಳಿದ್ರು ಅಷ್ಟೇ. ಅಲ್ಲಿ ರಾವಣನ್ನ ಪಾಪಿಗೂ ಉದ್ಧಾರ ಇರುವುದಂತ ಸ್ವಲ್ಪ ತಿರ್ಗಾ ಅವನಿಗೂ ಮೋಕ್ಷ ಕೊಟ್ಟರು ಅನ್ನೋದು ಬಿಟ್ಟರೆ ಕತೆ ಹಳೆದೆ. ಅದು ಈ ರಾಮನ ಕತೆ ಏನಂದರೆ ನನ್ನ ಪ್ರಕಾರ ದ್ರವಿಡ ನಾಡಿಗೆ ಒಂದು ವಸಾಹತುಶಾಹಿ ಆಕ್ರಮಣ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಲ್ಲಿ ಇರೋದು ಸೀತೆ ಕಥನ. ಅದು ಸೀತೆ ರೆಬೆಲ್ ಆಗ್ಲಿಕ್ಕಾಗಲ್ಲ ಅವಳು. ಆದರೆ ಕುವೆಂಪುರವರು ತಮ್ಮ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಅಗ್ನಿ ಪರೀಕ್ಷೆಗೆ ರಾಮನನ್ನು ಜೊತೆ ಸೇರಿಸ್ತಾರೆ ಅಷ್ಟೇ. ಅಲ್ಲಿ ಸಮಾನತೆ ಯಾಕೆ ಬಂತು ಅಂದರೆ ಗಾಂಧಿ ತತ್ವ ಇತ್ತವಾಗ, ಪ್ರಜಾಪ್ರಭುತ್ವ ಬಂದಿತ್ತು. ಅಂದರೆ ರಾಮಾಯಣವೂ ಬೆಳೀತಾ ಇದೆ. ನಮ್ಮ 350 ರಾಮಾಯಣಗಳಲ್ಲಿ ಏಕೆ ಕುರಿತು ಯಾವ ರಾಮಾಯಣ ನಿಜ ಅಂತ ಹೇಳ್ತೀರಿ ನೀವು? ಅಂದರೆ ನಮ್ಮ ಎಲ್ಲ ಕಥೆಗಳು, ಪುರಾಣಗಳು ಕಲ್ಪಿತ ಕಥೆಗಳು. ಅವು ಮನಸ್ಸಿನಲ್ಲಿ ಸಂಕರವಾಗಿ ಕೂತಿದ್ದಾವೆ. ಅದು ನಿರ್ವಹಿಸ್ಕೊಳ್ದೆ ಹೋದರೆ, ಅದನ್ನು ವಿಸರ್ಜಿಸಿಕೊಳ್ಳದೆ ಹೋದರೆ ಹಳೆದ್ರಲ್ಲಿ ಆಗ್ತವೆ, ಅದು ಸ್ಥಗಿತಗೊಳ್ಳುತ್ತೆ. ನಮ್ಮ ಇಡೀ ಭಾರತದ ರಂಗಭೂಮಿ ಪರಂಪರೆ, ಟೆಕ್ಸ್ಟ್ ಇವೆಲ್ಲ ಏನಂದರೆ ಸ್ಥಗಿತಗೊಂಡಂಥ ಚಿಂತನೆಗಳು. ಆ ಸ್ಥಗಿತಗೊಂಡಂಥ ಚಿಂತನೆಗಳನ್ನು ಕನ್ನಡ ರಂಗಭೂಮಿಯಲ್ಲಿ ಯಾಕೆ ಸಾಧ್ಯತೆ ಆಯಿತು ಅಂದರೆ ಭೂಸ ಅಂತ ಹೇಳಿದಾಗ ಅವಾಗ ಪದ್ಯಗಳು ಬರಲಿಕ್ಕೆ ಶುರುವಾಯಿತು. ರೈತರು, ಕಾರ್ಮಿಕರು, ಮಹಿಳೆಯರ ಬಗ್ಗೆ ಆಗ್ತಕ್ಕಂಥ ಶೋಷಣೆ ಬಗ್ಗೆ ಮಾತಾಡ್ಲಿಕ್ಕೆ ಶುರುವಾದರು. ಇವಾಗ ನಾನೇನಾದರೂ ಇವಾಗ ಮುಂದಿನ ನಾಟಕ ಅಂದ್ಕೊಂಡಿದ್ದೀನಿ, ಇನ್ನೊಂದು 9 ಗಂಟೆ ನಾಟಕ, ವಚನ ಚಳುವಳಿಯಲ್ಲಿ ಒಂದು ಸೂಳೆ ಸಂಕ ಒಂದೇ ಒಂದು ಪದ್ಯ ಬರದಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಲ್ಲ ಅವಳು. ಕಸ ಹೊಡ್ತಕ್ಕಂಥ ಸಂಕವ ಅಲ್ಲಿ ಬರಲಿಕ್ಕೆ, ಸತ್ಯಕ್ಕ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಶೂನ್ಯ ಪೀಠದ ಅಲ್ಲಮ್ಮ ಪ್ರಭು ಅದರ ಒಂದು ಪಾರ್ಲಿಮೆಂಟ್ ಅಂತ ಏನೀಗ ಕರಿತಾ ಇದ್ದೀವಲ್ಲ ಆ ರೀತಿ. ಆದರೆ ಈಗಿನ ನಮ್ಮ ಪಾರ್ಲಿಮೆಂಟ್ನಲ್ಲಿ ಏನು ದೇಶದ ಮೊದಲನೇ ಪ್ರಜೆ ಇದ್ದಾರೆ, ಹೇಗೆ ನಮ್ಮ ವ್ಯವಸ್ಥೆ ನೋಡ್ಕೊಳ್ತಾ ಇದೆ, ಅದಕ್ಕೊಂದು ಪರಂಪರೆ ಇದೆ. ತಿರ್ಗಾ ಇವಾಗ ಒಂದು ಹೊಸ ಬಿಲ್ಡಿಂಗ್ ಇದಾದ ಕೂಡ ಸೆಂಗೋಲ್ ಅಂತ ಒಂದು ಸೂಚಕ, ಪವರ್ಫುಲ್ ಸೂಚಕವಾದ ಇದು ಬರ್ತದೆ, ಆ ಹೆಣ್ಮಗಳಿಗೆ ಎಂಟ್ರಿ ಇರಲ್ಲ. ಅಂದರೆ ಇದು ಭಾರತ ಒಂದು ಸ್ಥಗಿತಗೊಂಡಂಥ ಚಿಂತನೆ ಮೂಲಕ ಕೊಳೆತು ನಾರ್ತಾ ಇದೆ. ಇದಕ್ಕೆ ಹೊಸ ಗಾಳಿ ಬೆಳಕು ಬರಬೇಕಾದ್ರೆ ಏನು ನಿಜವಾದ ಪ್ರಜಾಪ್ರಭುತ್ವದ ಪ್ರಜೆಗಳು ತಮ್ಮದೇ ಆದ ಅಸ್ಮಿತೆಗಳೇನಿದ್ದಾವೆ, ತಮ್ಮದೇ ಆದ ಪುರಾಣಗಳೇನಿದ್ದಾವೆ, ಅದು ಗೊರವರ ಪದ್ಯ ಇರ್ಬೋದು, ಮಂಟೇಸ್ವಾಮಿ ಪದ್ಯ ಇರ್ಬೋದು, ಜುಂಜಪ್ಪನ ಪದ್ಯ ಇರ್ಬೋದು, ಸಿರಿ ಪಾಡ್ದನ ಇರ್ಬೋದು, ಇವೆಲ್ಲ ಮುಂಚೂಣಿಗೆ ಬಂದ ತಕ್ಷಣವೇ ಏನು ಒಂದು ಪ್ರಭುತ್ವ ಮತ್ತು ಪೊಲಿಟಿಕ್ಸ್ ಒಂದು ಆಡಳಿತ ಸೂತ್ರವನ್ನು ಇಟ್ಕೊಂಡಿದ್ದಲ್ಲ, ಇದನ್ನು ನಾವು ಭಗ್ನಗೊಳಿಸ್ಲಿಕ್ಕೆ ಸಾಧ್ಯತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ಮಲೆಗಳಲ್ಲಿ ಮದುಮಗಳಲ್ಲಿ ನಾನು ನಾಟಕ ಮಾಡಿದಾಗ ತುಂಬ ಮಂದಿ ಕೇಳಿದ್ರು 9 ಗಂಟೆ ಯಾಕೆ ಅಂತ. ಯಾಕಂದರೆ 9 ಗಂಟೆ ಯಾಕಂದರೆ ಯಕ್ಷಗಾನ ನಡೀತದೆ ಅಂತ ನಾನು ಹೇಳಿದೆ, ಭೂತಾರಾಧನೆ ನಡೀತದೆ ಅಲ್ವಾ. ಏನಾಗುತ್ತದೆಲ್ಲ ಮೋಕ್ಷಕ್ಕೆ. ಆದರೆ ಮೋಕ್ಷ ಅಲ್ಲ, ನಮ್ಮ ನಾಟಕ ಆನಂದನೂ ಕೊಡಲ್ಲ ನಿಮಗೆ. ಆದರೆ ಒಂದು ಜಾಗದಿಂದ ಒಂದು ಜಾಗ ಹೋಗ್ತಿರಲ್ಲ, ಆದರೆ ನೀವು ಕೂತಿರೋದು ಸ್ಥಗಿತಗೊಂಡಿರಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಚಲನಶೀಲವಾಗಿದ್ದೀರಿ, ಮೈಂಡ್ ಅಂಡ್ ಬಾಡಿ ಎರಡೂ. ಯಾಕಂದರೆ ನಮ್ಮಲ್ಲಿ ದೇಹ ಒಂದು ಅಪವಿತ್ರಗೊಳಿಸ್ಕೊಂಡಿದ್ದೀವಿ ನಾವು, ಮನಸ್ಸನ್ನು ಒಂದು ಒಂದು ಡಸ್ಟ್ಬಿನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಹಳೆ ಚಿಂತನೆಯಿಂದ. ಅವನ್ನೆಲ್ಲ ನೀವು ತೆಗೆದೇ ಹೋದರೆ ಹೊಸದು ಹುಟ್ಟಲ್ಲ ಅನ್ನೋದಕ್ಕೆ. ಪ್ರಕೃತಿ ಇರೋದೇ ಹಾಗೇನೆ. ಅದಕ್ಕೆ ಲೋಕವನ್ನು ನೋಡೋ ದೃಷ್ಟಿಕೋನವನ್ನು ಈ ರೀತಿ ನೋಡೋಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಕುವೆಂಪು ಅವರವರ ಒಂದು ಏನು ಮೂಲ ಥೀಮ್ ಇತ್ತಲ್ಲ ಪೊಲಿಟಿಕ್ಸ್ಗೆ, ಇದೇನು ವೆಸ್ಟರ್ನ್ ಇರ್ಬೋದು ಅಥವಾ ಇಂಡಿಯನ್ ಇರ್ಬೋದು, ಇದಕ್ಕೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದೂ ಯಕಶ್ಚಿತವಲ್ಲ, ಇದು ತುದಿ ಇಲ್ಲ, ಮೊದಲಿಲ್ಲ, ಕೊನೆ ಮುಟ್ಟುವುದಿಲ್ಲ ಅಂತ ಹೇಳ್ತಾರೆ.
ಇಲ್ಲಿ ಅವಸರವು ಸಾವಧಾನದ ಬೆನ್ನೇರಿದೆ ಅಂತಾರೆ. ಅಂದ್ರೆ ನೀವು ಓದಬೇಕಾದ್ರೆ ತಕ್ಷಣ ಹುಡುಕಾಗಲ್ಲ, ಒಂದು ತಾಸು ನೋಡ್ಬಿಟ್ರೆ ಆಗ್ಬಿಡಲ್ಲ. ಅದಕ್ಕೆ 9 ಗಂಟೆಗೆ ಕೂತ್ಕೊಳ್ಳಿ, ಒಂದು ರಾತ್ರಿ ನೀವೇನು ಶಿವರಾತ್ರಿ ಜಾಗರಣೆ ಮಾಡ್ತೀರ ಹಂಗೆ ಮಾಡಿ ಕುವೆಂಪುಗೂ ಅಂತ ನಾನು ಹೇಳಿದ್ದು. ಆದರೆ ಮನಸ್ಸು ಒಂದು ಫೋಕಸ್ ಆದಾಗ ಆಗುತ್ತೆ ಅಂತ. ಆಮೇಲೆ ಕೊನೆಗೆ ಅವ್ರು ಹೇಳ್ತಾರೆ, ಇಲ್ಲಿ ಎಲ್ಲಕ್ಕೂ ಇದೆ ಅರ್ಥ, ನೀರೆಲ್ಲವೂ ತೀರ್ಥ ಅಂತಾರೆ. ಇದು ಯಾಕೋ ಕುವೆಂಪುನು ತಪ್ಪು ಮಾಡಿದ್ರು ಅನ್ಕೊಂಡು ನಾನು ಕ್ಷಮಿಸಿ ಅಂತ ಒಂದು ಮಾತು ನಾನು ಡೈರೆಕ್ಟ್ ನೋಡ್ಸ್ಕೊಳ್ತಾರೆ. ನೀರು ತೀರ್ಥ ಅಂತ ಏನು, ನೀರೆಲ್ಲವೂ ತೀರ್ಥ ಅಂದಾಗ ಕ್ಷಮಿಸಿ, ತೀರ್ಥವು ನೀರೇ. ನೀವು ನೀರನ್ನ ತೀರ್ಥ ಮಾಡಿದ್ರೆ ಮಾರಕ್ಕೆ ಶುರು ಆಗ್ತಾರೆ. ಮೇಲೆ ಪವಿತ್ರ ನೀರಂತ, ಗಂಗಾ ನದಿ ಪವಿತ್ರ, ಕಾವೇರಿ ಪವಿತ್ರ. ಸೊ ಈ ಸಂಕರಗಳಿದಾವಲ್ಲ, ಎಚ್ಚರ ಇರಬೇಕಾಗತ್ತೆ. ಹಾಗಾಗಿ ಗುತ್ತಿಯ ಜೊತೆ ನಾಯಿ ಪ್ರಯಾಣ ಬೆಳೆಸ್ತು. ನಾಯಿ ಏನು ಮಾತಾಡಲಿಲ್ಲ, ಆದರೆ ಅದು ಹೀರೋ ಆಯಿತು ನಾಟಕದಲ್ಲಿ. ಆದರೆ ಆ ನಾಟಕ ಏನಂದರೆ, ನಾಯಕ ಖಳನಾಯಕ ಇಲ್ಲದೆ ಪ್ರಜಾಪ್ರಭುತ್ವದಲ್ಲಿ ಏನು ನಮ್ಮ 130 ಕೋಟಿ ಜನಸಂಖ್ಯೆ ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲ ಅಲ್ಲಿ ಸ್ಥಾನ ಇದೆ ಅಂತ ಗೊತ್ತಾಯ್ತು. ಅದಕ್ಕಾಗಿ ಏನು ವೆಸ್ಟರ್ನ್ ಪಾಲಿಟಿಕ್ಸ್ ನಾಯಕ ಖಳನಾಯಕ, ಖಳನಾಯಕಿ ನಾಯಕಿ ಈ ಪರಂಪರೆ ಒಡೆದೇ ಹೋದರೆ ನಮ್ಮ ನಿಜವಾದ ಜನ ರಂಗಕ್ಕೆ ಬರಲ್ಲ. ಆ ರಂಗಕ್ಕೆ ಜನಸಾಮಾನ್ಯರು ಬಂದು ಮಾತಾಡಲಿ ಅನ್ನೋ ಕಾರಣಕ್ಕೆ ಮಲೆಗಳಲ್ಲಿ ಮದುವೆ ಮಾಡಬೇಕಾಯ್ತು, ಕುಸುಂಬಾಲಯ ಮಾಡಬೇಕಾಯ್ತು ನಾನು. ಆಮೇಲೆ ಈಗ ಲಕ್ಷ್ಮಣ್ ಕೂಡ ಅದೇ, ಈಗ ದಕ್ಕಲದೇವಿ ಏನು ಒಂದು ಕಥೆ ಮಾಡ್ತಾ ಇದ್ದಾರಲ್ಲ, ಒಂದು ದಲಿತ ಪುರಾಣವನ್ನು. ನಾನು ದೇವನೂರು ಮಾದೇವರ ಕುಸುಂಬಾಲಯಗಳು ಅದು ಕಾದಂಬರಿ ಇರ್ಬೋದು, ಅದು ದಲಿತ ಪುರಾಣವೂ ಹೌದು, ಜನಸಾಮಾನ್ಯರ ಕಾವ್ಯವೂ ಹೌದು, ಆಮೇಲೆ DSSನ ಆತ್ಮಕಥೆ ಹೌದು ಅಂತ ನಾನು ಹೇಳಿದ್ದು. ಅಂದರೆ ನಮ್ಮ ಕಾಲದಲ್ಲಿ ಏನು ನಡೀತಾ ಇದೆ ಚಳವಳಿಗಳು, ಅವನ್ನೆಲ್ಲ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ಮೂರ್ತೀಕರಿಸಿದ್ರು. ಅದನ್ನು ನಾವು ಎಲ್ಲವನ್ನು ಮೀರಿ ಕಟ್ಟಿದ್ದು. ಈ ರೀತಿ ಒಂದು ಕನ್ನಡ ರಂಗಭೂಮಿ ಈಗ ತನ್ನ ಹಳೇ ಭಜನೆಯನ್ನು ಮಾಡೋದನ್ನ ನಿಲ್ಲಿಸಬೇಕಾಗತ್ತೆ. ಹೊಸ ಜನರು ಕೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ತೀವಲ್ಲ, ಆ ಜನಗಳು ಮಾತಾಡೋ ಕಾಲಾವಕಾಶವನ್ನು ಕನ್ನಡ ರಂಗಭೂಮಿ ಸೃಷ್ಟಿ ಮಾಡಿದೆ. ಆ ರೀತಿಯ ಲಕ್ಷ್ಮಣ್ ಥರ ಹಲವಾರು ಯುವ ರಂಗಕರ್ಮಿಗಳು ಒಂದು ಹೊಸ ಪರಂಪರೆಗೆ ನಾಂದಿಯಾಗಿದ್ದಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಇದಕ್ಕೆ ಆ್ಯಡ್ ಆಗಿ ನಾನು 2 ಉದಾಹರಣೆಗಳು ಕೊಟ್ಟು ಮತ್ತು ನಾವು ಕ್ವಶನ್ಗಳನ್ನ ತಗೋಬೋದು. ಸೊ ರೋಹಿತ್ ವೇಮುಲ್ನ ಲೆಟ್ರಲ್ಲಿ ಒಂದು ಲೈನ್ ಬರುತ್ತೆ, ಲೆಟ್ ಮೈ ಫ್ಯೂನರಲ್ ಬಿ ಸ್ಮೂತ್ ಆ್ಯಂಡ್ ಸೈಲೆಂಟ್ ಅಂತ. ಲೆಟ್ ಮೈ ಫ್ಯೂನರಲ್ ಬಿ ಸ್ಮೂತ್ ಆ್ಯಂಡ್ ಸೈಲೆಂಟ್. ನನಗೆ ಕನ್ನಡ ಸೋಷಿಯಲ್ ಇಶ್ಯೂಸ್ ಇನ್ ಕನ್ನಡ ಥಿಯೇಟರ್ ಅಂದರೆ, ನಾವು ಯಾವುದನ್ನು ಇಶ್ಯೂಸ್ ಅಂತ ಅಂತೀವೋ ಅದು ಎಷ್ಟೊಂದು ಜನಗಳಿಗೆ ಬದುಕು. ದಟ್ ಈಸ್ ದೇರ್ ಲೈಫ್. ವಿ ಶುಡಂಟ್ ಕಾಲ್ ದೆಮ್ ಇಶ್ಯೂಸ್. ಅದನ್ನೇ ರೋಹಿತ್ ವೇಮುಲ ಕೂಡ ಹೇಳ್ತಾನೆ. ಏನು ಅಂತಂದರೆ, ವಿ ಆರ್ ರೆಡ್ಯೂಸ್ ಟು ನಂಬರ್ಸ್, ವೋಟ್ಸ್ ಅನ್ನೋದು ಸಚ್ ಎ ಪೇನ್ಫುಲ್ ಥಿಂಗ್ ಟು ಸೇ. ತುಂಬ ನೋವು ಕೊಡೋ ಸಂಗತಿ. ಹಂಗಾಗಿ ಕಲೆ ಅನ್ನೋದು ಯಾವುದನ್ನು ಇಶ್ಯೂ ಅಂತ ತೆಗಳ್ತೀವೋ ಅದನ್ನು ಕಥನ ಮಾಡುವ, ಅದನ್ನು ಕವಿತೆ ಮಾಡುವ, ಅದನ್ನು ನಾಟಕ ಮಾಡುವ, ಹಾಡು ಮಾಡುವ ಕೆಲಸವನ್ನು ಮಾಡುತ್ತೆ. ಥಿಯೇಟ್ರು ಅದನ್ನೇ ಮಾಡ್ತಿರೋದು. ದಟ್ಸ್ ವಾಟ್ ನನ್ನ ಥಿಯೇಟ್ರು ಅಥವಾ ನಾನು ಬಯಸುವ ಥಿಯೇಟ್ರು ಇರಬೇಕಾದ್ದು ಅದೇ ರೀತಿ ಅಂತ ಅಂದ್ಕೋತೀನಿ. ಯಾರ ಬದುಕು ಇಶ್ಯೂ ಆಗಬಾರ್ದು. ಇಟ್ಸ್ ನಾಟ್ ಎನ್ ಇಶ್ಯೂ. ನಮಗೆ ಇಶ್ಯೂ ಅಥವಾ ಪ್ರಾಬ್ಲಮ್ ಅನ್ನೋದು ತುಂಬ ಯಾವುದೋ ಒಂದು ಬದುಕನ್ನು ತುಂಬ ಅಗೌರವಿಸೋ ರೀತಿ, ಅದಕ್ಕೆ ಘನತೆ ಕೊಡದಿರೋ ರೀತಿ. ಅದ್ರ ಬಗ್ಗೆ ನೋಡಿ, ನನಗೆ ಇತ್ತೀಚೆಗೆ ಮತ್ತೆ ಕೇಳಿಸ್ಕೊಳ್ಳೋ ಪ್ರಶ್ನೆ ನಾನು ಯಾವುದು ಅಂತಂದರೆ, ಎಲ್ಲ ನಾಟಕಗಳಲ್ಲೂ ಜಾತಿ ಯಾಕೆ ಬರುತ್ತೆ? ವೈ ಡು ಯು ಬ್ರಿಂಗ್ ಕಾಸ್ಟ್ ಕ್ವಶನ್ಸ್? ನೋ, ಐ ಆಮ್ ಬ್ರಿಂಗಿಂಗ್ ಲೈಫ್ ಕ್ವಶನ್ಸ್, ನಾಟ್ ಕಾಸ್ಟ್ ಕ್ವಶನ್ಸ್. ಯಾಕೆ ಅಂದರೆ ಜಾತಿ ಅನ್ನುವುದು ಬದುಕು ಆಗಿದೆ, ಬದುಕಿನ ಭಾಗದಲ್ಲಿದೆ. ಸೊ ಲೈಫಲ್ಲಿಲ್ಲ ಅಂದರೆ ನಾನು ರಂಗದ ಮೇಲೆ ತರಲ್ಲ ಅದನ್ನು. ಇದು ಅಥವಾ ಐ ಶುಡ್ ಮತ್ತೆ ಮಾತಾಡಬೇಕು ಹಂಗಾರೆ ಬೇರೆ ಇಲ್ವಾ? ಇದೆ. ಬಟ್ ಅದು ಪ್ರತಿದಿನ ಪ್ರತಿ ಕ್ಷಣ ಬಾದರ್ ಮಾಡುವುದಾದರೆ, ನನ್ನ ಬದುಕನ್ನು ಸಣ್ಣ ಗಳಿಗೆಗಳು ಅದು ನನ್ನ ಬಾದರ್ ಮಾಡುತ್ತೆ ಅಂತಂದರೆ, ಇವತ್ತು ಯಾಕೆ ನನಗೆ ಇಶ್ಯೂ ಅನ್ನುವುದು ಇವತ್ತೊಂದು ಜೆನರಿಕ್ ಆಗಿ ದೊಡ್ಡ ಕ್ಯಾನ್ವಾಸಲ್ಲಿ ಉಳಿದಿಲ್ಲ. ಅದು ತುಂಬ ಪರ್ಸನಲೈಸ್ಡ್ ಆಗಿದೆ. ಕೊಪ್ಪಳದಲ್ಲಿ ನೆನ್ನೆ ನಡೆದಿರೋ ಯಾರೋ ಒಬ್ಬನ ಹಿಡ್ಕೊಂಡು ಜೈ ಶ್ರೀರಾಮ್ ಹೇಳು ಅಂತ ಬೆದರಿಸಿದ್ದಾರೆ ಪಾಪ. ಸೊ ಅದು ಇಶ್ಯೂ ಅನ್ನೋದು ತುಂಬ ಪರ್ಸ್ನಲ್ ಲೆವೆಲಿಗೆ ಬಂದಿದೆ. ನಮ್ಮ ಮೊಬೈಲಿಗೆ ಬಂದಿದೆ, ನಮ್ಮ ತಲೆಗೆ ಬಂದಿದೆ, ನಮ್ಮ ಟೆಕ್ಸ್ಟಿಗೆ ಬಂದಿದೆ. ಇಟ್ ಈಸ್ ಬಿಕಮಿಂಗ್ ವೆರಿ ಪರ್ಸ್ನಲ್. ಏನೋ ದೂರದಲ್ಲಿ ಯಾವುದೋ ಒಂದು ಸೋಷಿಯಲ್ ಅದು ಎಲ್ಲೋ ಇದೆ ಅನ್ನೋ ರೀತಿ ಇಲ್ಲವೇ ಇಲ್ಲ. ನಾನು ಅಂದರೆ ಇಶ್ಯೂ ಅನ್ನೋದು ಹೆಂಗೆ ಪರ್ಸ್ನಲ್ ಆಗಿ ಪೊಲಿಟಿಕಲ್ ಆಗಿ ಎರಡೂ ಏಕಕಾಲಕ್ಕೆ ಬೆಳೀತದೆ ಅನ್ನೋದಕ್ಕೆ ನಾನು ಇತ್ತೀಚೆಗೆ ಒಂದು ಭಾಳ ಅದ್ಭುತವಾದ ನಾಟಕ ನೋಡಿದೆ. ಪಯಣ ಅನ್ನುವ ಒಂದು ತಂಡ
ಅವರೆಲ್ಲರೂ ಟ್ರಾನ್ಸ್ ಕಮ್ಯುನಿಟಿಯ ಒಂದು ತಂಡ, 50 ವರ್ಷ ದಾಟಿದ ಟ್ರಾನ್ಸ್ ಕಮ್ಯುನಿಟಿಯ ತಂಡ. ಅದರಲ್ಲಿ ಒಂದು ದೃಶ್ಯ ಬರುತ್ತೆ. ಆ ದೃಶ್ಯ ನನ್ನ ಭಾಳ ಡಿಸ್ಟರ್ಬ್ ಮಾಡ್ತು. ರಂಗದ ಮಧ್ಯದಲ್ಲಿ ಒಂದು ಸ್ಕ್ರೀನ್ ಇಟ್ಟಿರ್ತಾರೆ. ಆ ಸ್ಕ್ರೀನಲ್ಲಿ ಮ್ಯಾಪ್ ಹೋಗ್ತಿರುತ್ತೆ. ಮ್ಯಾಪ್, ನಾವು ಗೂಗಲ್ ಮ್ಯಾಪ್ ಮಾಡ್ತೀವಲ್ಲ, ಆ ಮ್ಯಾಪ್ ಹೋಗ್ತಿರುತ್ತೆ. ಪಕ್ಕದಲ್ಲಿ ಒಬ್ಬರು ಟ್ರಾನ್ಸ್ ಪರ್ಸನ್ನು, ಅವರು ಒಂದು ಇಲ್ಲಿ ತನಕ ಅರ್ಧ ಮೈ ಕಾಣೋ ಥರದ್ದು ಇದು ಹಾಕೊಂಡು ಸ್ನಾನ ಮಾಡ್ತಿರ್ತಾರೆ. ಸ್ನಾನ ಮಾಡೋ ಸೀನ್ ಇದೆ ಇದರಲ್ಲಿ, ಆ ನಾಟಕದಲ್ಲಿ. ಅವರು ಒಬ್ರು ಸ್ನಾನ ಮಾಡ್ಬೇಕಾದ್ರೆ ಇಲ್ಯಾಕಮ್ಮ ಹಿಂಗೆ ಗುರ್ತಿದೆಯಲ್ಲ, ಇಲ್ಲಿ ಗಾಯ ಇದೆ, ಇಲ್ಲಿ ಗಾಯ ಇದೆ ಅಂತ ಮೈ ಮೇಲೆ ತೋರಿಸ್ತಿರ್ತಾರೆ ಹಿಂಗೆ. ಅವರು ಹೇಳ್ತಾರೆ, ಇಲ್ಲಿ ಅವನು ಯಾರೋ ಚೂರಿ ಹಾಕಿದ್ದು ಮಾಕ್ಳಿ ಹತ್ರ, ಇದು ಇಲ್ಯಾರೋ ಮಾದಾವರದ ಹತ್ರ ಹಾಕಿದ್ದು. ಆ ಮ್ಯಾಪ್ ಹಿಂಗಾಗುತ್ತೆ. ಸಿ ವಾಟ್ ಐ ಸಿ ಅಲ್ವಾ, ಅಂದರೆ ನಾನು ಮ್ಯಾಪು ಅನ್ನೋದನ್ನ ಯಾವ್ದು ನೋಡ್ತೀನಿ, ಅವರು ಬೆಂಗಳೂರನ್ನು ನೋಡೋ ರೀತಿ, ನನಗೆ ಬೆಂಗಳೂರು ಕಂಡಿರೋ ರೀತಿ ಅಜಗಜಾಂತರ. ಇಟ್ ಈಸ್ ಲೈಕ್ ಇಟ್ಸ್ ಸೋ ಡಿಫ್ರೆಂಟ್ ನನಗೆ. ಸೊ ಇದನ್ನು ನಾವು ಇದು ಸೆಕ್ಷುವಲ್ ಮೈನಾರಿಟೀಸ್ ಇಶ್ಯೂ ಅಂತ ಮಾತಾಡ್ತೀವ. ಫಾರ್ ಅಸ್ ಇಟ್ಸ್ ಎನ್ ಇಶ್ಯೂ, ಫಾರ್ ಹರ್ ಇಟ್ಸ್ ಅ ಲೈಫ್, ಆ್ಯಂಡ್ her life, her memories is there on her body. And ಅವರು ಆ ಬಾಡಿನ ಹೆಂಗೆ ಕಿತ್ತಾಕೋತಾರೆ, ಆ ಗುರುತನ್ನ ಹೆಂಗೆ ಕಿತ್ತಾಕೋತಾರೆ. ನಾವು ಇಶ್ಯೂ ಅಂತ ಮಾತಾಡ್ತಿದ್ವಿ, ದೆನ್ ಲೈಕ್ ಇಟ್ಸ್ ಸೋ ಟ್ರೊಮ್ಯಾಟಿಕ್. ಸೊ ಇದನ್ನು ನಾವು ರಂಗಭೂಮಿನಲ್ಲಿ ಇಶ್ಯೂ ಥಿಯೇಟ್ರ್ ಮಾಡ್ತಿದ್ದೀವಿ ಅಂತ ಹೇಳೋಕ್ಕಾಗತ್ತಾ? ನೋ, ವಿ ಆರ್ ಬ್ರಿಂಗಿಂಗ್ ಲೈಫ್ ಸ್ಟೋರೀಸ್. ದಿಸ್ ಈಸ್ ಥಿಯೇಟರ್. ಯಾರೋ ಇದು ಕಡಿಮೆ ರಾಜಕೀಯ ಮಾತಾಡೋದು, ಜಾತಿ ಮಾತಾಡೋದು, ಅಥವಾ ಯಾವುದೋ ಇಶ್ಯೂಗಳನ್ನ ಮಾತಾಡೋದು ನಮ್ಮ ಆರ್ಟನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಿದ್ರೆ, ಐ ಡೋಂಟ್ ಥಿಂಕ್ ಸೊ. ದಟ್ ಈಸ್ ಆರ್ಟ್, ದಟ್ ಈಸ್ ವಾಟ್ ಆರ್ಟ್ ಶುಡ್ ಡೂ. ಸೊ ಇಲ್ಲಿ ಹೇಳಿ ಬಹುಶಃ ವಿ ಹ್ಯಾವ್, ನಮಗೆ 50 ವರ್ಷ ಆಗಿದೆ ಕರ್ನಾಟಕ ಅಂತ ಹೆಸರು ಕೊಟ್ಕೊಂಡು ನಮಗೆ ನಾವು. ಆಮೇಲೆ ಬೂಸಾ ಮೂಮೆಂಟ್ ಆಗಿ 50 ವರ್ಷ ಆಗಿದೆ. ಇದೆಲ್ಲ ಆಗಿ ನಾವು ಈಗ ನಿಜವಾಗ್ಲೂ ಮತ್ತೆ ಈ ಪರ್ಸ್ಪೆಕ್ಟಿವ್ನಲ್ಲಿ ಆ ಗಾಯಗಳಾಗಿದಾವಲ್ಲ, ಆ ಗಾಯಗಳು ಯಾಕೆ ಆಗ್ತಾವೆ ಅವ್ರ ಮೈ ಮೇಲೆ ಅನ್ನುವುದು, ಅಥವಾ ರೋಹಿತ್ ವೆಮುಲ ಯಾಕೆ ಹಂಗೆ ಲೆಟ್ರ್ ಬರೀತಾನೆ ಅನ್ನುವುದನ್ನು ನಾವು ನಿಜವಾಗ್ಲೂ ತುಂಬ ಇಶ್ಯೂ ಅಂತ ಪರಿಗಣಿಸಿದೆ, ಲೈಫ್ ಅಂತ ಪರಿಗಣಿಸಿ ನಾವು ಕ್ವಶನ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಬಹುಶಃ ವಿ ವಿಲ್ ಓಪನ್ ಅಪ್ ನ್ಯೂ ಪಾತ್ಸ್ ಟು ಮೇಕ್ ಥಿಯೇಟರ್. ಥ್ಯಾಂಕ್ ಯು.